ಪ್ರಿಯ ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ವಿಷಯ ಯಾವುದಪ್ಪ ಅಂತಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಇರ್ತದೆ. ಯಾವುದಂದ್ರೆ ಹಣದ ಕಾರ್ಯಗಳು. ಈ ಹಣದ ಕಾರ್ಯಗಳು ಎಂಬ ಕ್ವಶನ್ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್. ಎನ್ಎಲ್ ಎಕ್ಸಾಮ್ಗೆ ಬರುವ ಸಂಭವನೀಯತೆ ಬಹಳಷ್ಟು ಇರ್ತದೆ. ಹಂಗಾಗಿ ಇವತ್ತು ಹಣದ ಕಾರ್ಯಗಳಂದ್ರೆ ಯಾವ್ಯಾವ ಬರ್ತವೆ, ಅವುಗಳ ಕೆಲಸ ಏನು ಅಂತೇಳಿ ನಾವು ವಿವರವಾಗಿ ನೋಡೋಣ. ಮೊದಲನೇದಾಗಿ ನಾವು ಹಣ ಅಂದ್ರೆ ಏನು ಅಂತೇಳಿ ನಾವು ಡೆಫಿನಿಷನ್ ತಿಳ್ಕೊಬೇಕಾಗ್ತದ. ಹಣ ಅಂತಂದ್ರೆ ಏನಪ್ಪಾ ಅಂತಂದ್ರ ಹಣವು ಅಂದ್ರ ವಿನಿಮಯ ಮಾಧ್ಯಮ, ಮೌಲ್ಯಮಾಪನ ಸಾಧನ, ಎಲ್ಲರೂ ಒಪ್ಪಿಕೊಂಡಂತಹ ಸಾಧನ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರ ಹಣ ಎಂಬುವ ಡೆಫಿನಿಷನ್ ಹೆಂಗ್ ಬರೀಬೇಕಪ್ಪ ಅಂತಂದ್ರ ವಿನಿಮಯ ಮಾಧ್ಯಮವಾಗಿ, ಮೌಲ್ಯಮಾಪನ ಸಾಧನವಾಗಿ, ಸರ್ವರಿಂದ ಸ್ವೀಕರಿಸಲ್ಪಟ್ಟ ಯಾವುದೇ ಒಂದು ವಸ್ತುವನ್ನು ನಾವೇನಂತ ಕರಿತೀವಿ ಅಂದ್ರ ಹಣ ಅಂತೇಳಿ ಕರಿತೀವಿ. ಗೊತ್ತಾಯ್ತಾ? ಏನು ವಿನಿಮಯ ಮಾಧ್ಯಮವಾಗಿ, ಮೌಲ್ಯಮಾಪನ ಸಾಧನವಾಗಿ ಹಾಗೂ ಸರ್ವರಿಂದ ಸ್ವೀಕರಿಸಲ್ಪಟ್ಟ ಯಾವುದೇ ಒಂದು ವಸ್ತುವನ್ನು ನಾವು ಹಣ ಅಂತೇಳಿ ಕರಿಬಹುದು. ಇನ್ನು ಹಣದ ಕಾರ್ಯಗಳು ಅಂತ ಬಂದಾಗ ಪ್ರಮುಖವಾಗಿ ಎರಡು ವಿಧಗಳು ಬರ್ತವ. ಒಂದನೇದು ಪ್ರಾಥಮಿಕ ಕಾರ್ಯ, ಇನ್ನೊಂದು ಯಾವ್ದಂದ್ರೆ ಮಾಧ್ಯಮಿಕ ಕಾರ್ಯ. ಇನ್ನು ಪ್ರಾಥಮಿಕ ಕಾರ್ಯದಲ್ಲಿ ಮತ್ತೆ ಎರಡು ವಿಧಗಳು ಬರ್ತವ. ಯಾವ್ದಪ್ಪ ಅಂದ್ರ ವಿನಿಮಯ ಮಾಧ್ಯಮ, ಮೌಲ್ಯಮಾಪನ ಸಾಧನ. ಇನ್ನು ಮಾಧ್ಯಮಿಕ ಕಾರ್ಯಗಳಲ್ಲಿ ಮೂರು ವಿಧಗಳು ಬರ್ತವ. ಮೌಲ್ಯ ಸಂಗ್ರಹಣಾ ಸಾಧನ, ಲೇವಾದೇವಿ ವ್ಯಾಪಾರದ ನಿರ್ದಿಷ್ಟ ಮಾಪನ, ಮೌಲ್ಯ ವರ್ಗಾವಣಾ ಸಾಧನ. ಮೌಲ್ಯ ವರ್ಗಾವಣೆ ಸಾಧನ ಅಂತೇಳಿ ಇಷ್ಟು ಬರ್ತವ. ಈಗ ಇವುಗಳ ಬಗ್ಗೆ ಏನಪ್ಪಾ ಅಂತಂದ್ರೆ ಹಂಗಂದ್ರೆ ಏನು ಅಂತೇಳಿ ನಾವು ವಾಕ್ಯಗಳನ್ನು ತಿಳ್ಕೊಬೇಕಾಗ್ತದ. ಇಲ್ಲಿ ಪ್ರಾಥಮಿಕ ಕಾರ್ಯ ಅಂತಂದ್ರೆ ಏನಪ್ಪಾ ಅಂದ್ರ ಹಣವು ಅತ್ಯಂತ ಅವಶ್ಯಕವಾಗಿ ಹಾಗೂ ಬಹುಮುಖ್ಯವಾಗಿ ನಿರ್ವಹಿಸಲೇಬೇಕಾದ ಕಾರ್ಯವನ್ನೇ ನಾವು ಏನಂತ ಕರಿತೀವಿ ಅಂದ್ರ ಪ್ರಾಥಮಿಕ ಕಾರ್ಯ ಅಂತೇಳಿ ಕರಿತೀವಿ. ಏನು ಹಣವು ಅತ್ಯವಶ್ಯಕವಾಗಿ ಹಾಗೂ ಮೂಲಭೂತವಾಗಿ ನಿರ್ವಹಿಸಲೇಬೇಕಾದ ಕಾರ್ಯವನ್ನೇ ನಾವು ಪ್ರಾಥಮಿಕ ಕಾರ್ಯ ಅಂತೇಳಿ ಕರಿತೀವಿ. ಹಂಗ್ ಬರೀಬೇಕು. ಇನ್ನು ಪ್ರಾಥಮಿಕ ಕಾರ್ಯದಲ್ಲಿ ಎರಡು ವಿಧಗಳು. ಅದರಲ್ಲಿ ಒಂದನೇದು ವಿನಿಮಯ ಮಾಧ್ಯಮ. ವಿನಿಮಯ ಮಾಧ್ಯಮ ಅಂತಂದ್ರೆ ಏನು? ಹಣವನ್ನು ನಾವು ವಿನಿಮಯ ಮಾಧ್ಯಮವನ್ನಾಗಿ ಕೂಡ ಬಳಸುತ್ತೇವೆ. ಹೆಂಗಪ್ಪ ಅಂತಂದ್ರ ಗ್ರಾಹಕರು ಹಣವನ್ನು ಕೊಡುವುದರ ಮೂಲಕ ಹಾಗೂ ಮಾರಾಟಗಾರರು ಸರಕುಗಳನ್ನು ಏನ್ ಮಾಡ್ತಾರ, ಮಾರಾಟ ಮಾಡುವುದರ ಮೂಲಕ ಏನ್ ಮಾಡ್ತದಪ್ಪ ಅಂದ್ರ ಹಣ ಇಲ್ಲಿ ಎರಡು ಸರಕುಗಳ ಮಧ್ಯೆ ವಿನಿಮಯ ಮಾಧ್ಯಮವಾಗಿ ಹಣವು ಏನ್ ಮಾಡುತ್ತದೆ, ಕಾರ್ಯ ನಿರ್ವಹಿಸುತ್ತದೆ. ಅರ್ಥ ಆಯ್ತಾ? ವಿನಿಮಯ ಮಾಧ್ಯಮ ಅಂದ್ರೆ ಏನಂದ್ರ ಹಣವು ವಿನಿಮಯ ಮಾಧ್ಯಮವಾಗಿ ಹಣ ಕೊಟ್ಟು ಗ್ರಾಹಕರು ಸರಕುಗಳನ್ನು ಕೊಳ್ಳುತ್ತಾರೆ. ಮಾರಾಟ ಮಾಡುವವರು ಸರಕುಗಳನ್ನು ಮಾರಾಟ ಮಾಡುವುದರ ಮೂಲಕ ಹಣವನ್ನು ಪಡೆಯುತ್ತಾರೆ. ಹೀಗೆ ಹಣವು ಏನಾಗುತ್ತದೆ ಅಂದ್ರ ಎರಡು ಸರಕುಗಳ ಮಧ್ಯೆ ವಿನಿಮಯ ಮಾಧ್ಯಮವಾಗಿ ಏನಾಗುತ್ತದೆ, ಕಾರ್ಯನಿರ್ವಹಿಸುತ್ತದೆ. ಇನ್ನು ನೆಕ್ಸ್ಟ್ ಮೌಲ್ಯಮಾಪನ ಸಾಧನ. ಮೌಲ್ಯಮಾಪನ ಸಾಧನ ಅಂತಂದ್ರೆ ಏನಪ್ಪಾ ಅಂದ್ರ ಹಣವು ಮೌಲ್ಯಮಾಪನ ಸಾಧನವಾಗಿಯೂ ಕೂಡ ಕಾರ್ಯನಿರ್ವಹಿಸ್ತದೆ. ಹೆಂಗ್ ಮೌಲ್ಯಮಾಪನ ಸಾಧನವಾಗಿ ಕಾರ್ಯನಿರ್ವಹಿಸ್ತದೆ ಅಂದ್ರ ಸರಕು ಮತ್ತು ಸೇವೆಗಳ ಹಣವು ಸರಕು ಮತ್ತು ಸೇವೆಗಳ ಮೌಲ್ಯಮಾಪನವನ್ನು ನಿರ್ಧರಿಸಲು ಸಹಾಯವಾಗ್ತದೆ. ಹೆಂಗಪ್ಪ ಅಂದ್ರ ಹಣದಿಂದ ನಾವು ಏನ್ ಮಾಡಬಹುದು, ಸರಕು ಮತ್ತು ಸೇವೆಗಳ ವಿನಿಮಯ ದರವನ್ನು ನಾವು ಸುಲಭವಾಗಿ ಮತ್ತು ನಿಖರವಾಗಿ ಗುರುತಿಸಬಹುದು. ಅಂದ್ರೆ ಉದಾಹರಣೆ ಹೇಳ್ಬೇಕಂದ್ರೆ ಈ ಬೆಲೆ ಅಂದ್ರೆ ಈ ಮಾರ್ಕರ್ನ ಬೆಲೆ ಎಷ್ಟು ಅಂತೇಳಿ ನಾವು ಹೇಳ್ಬಹುದು. 10 ರೂಪಾಯಿ ಇಲ್ಲಿ 20 ರೂಪಾಯಿ. ಈ ರೀತಿ ಈ ಬೋರ್ಡ್ನ ಬೆಲೆ ಕೂಡ ನಾವು ಹೇಳ್ಬಹುದು 2000 3000. ಅಂದ್ರೆ ಇದ್ರ ಅರ್ಥ ಏನು? ಹಣದಿಂದ ನಾವು ಏನ್ ಮಾಡಬಹುದು, ಸರಕು ಮತ್ತು ಸೇವೆಗಳ ವಿನಿಮಯ ದರದ ಮೌಲ್ಯವನ್ನು ನಿಖರವಾಗಿ ಮತ್ತು ಸುಲಭವಾಗಿ ಗುರುತಿಸಬಹುದು. ಹಂಗಾಗಿ ಆ ಒಂದು ಕಾರ್ಯವನ್ನು ಕೂಡ ಮಾಡ್ತೈತಿ. ಇನ್ನು ಮಾಧ್ಯಮಿಕ ಕಾರ್ಯದಲ್ಲಿ ಒಂದೇದು ಯಾವ್ದಪ್ಪ ಅಂದ್ರ ಮೌಲ್ಯ ಸಂಗ್ರಹಣಾ ಸಾಧನ. ಸಂಗ್ರಹಣೆ ಅಂತಂದ್ರೆ ಏನಪ್ಪಾ ಅಂದ್ರ ಹಣವನ್ನು ಏನ್ ಮಾಡೋದು, ಸ್ಟೋರ್ ಮಾಡಿಡೋದು, ಸಂಗ್ರಹ ಮಾಡಿಡೋದು. ಈ ರೀತಿ ಹಣವು ಯಾವುದರ ಕೆಲಸವಾಗಿಯೂ ಕೂಡ ಮಾಡುತ್ತದೆ ಅಂದ್ರೆ ಹಣವು ಮೌಲ್ಯ ಸಂಗ್ರಹಣಾ ಸಾಧನವಾಗಿಯೂ ಕೂಡ ಏನ್ ಮಾಡುತ್ತದೆ, ಕೆಲಸ ಮಾಡುತ್ತದೆ. ಹೆಂಗಪ್ಪ ಅಂತಂದ್ರ ಹಣವು ಸಂಗ್ರಹ ಮಾಡುವುದು ಉತ್ತಮವಾದ ಒಂದು ಉದಾಹರಣೆಯಾಗಿರ್ತದೆ ಅಥವಾ ಸಾಧನವಾಗಿರ್ತದೆ. ಯಾಕೆ ಇದು ಮೌಲ್ಯ ಸಂಗ್ರಹ ಸಾಧನವಾಗಿ ಕಾರ್ಯನಿರ್ವಹಿಸ್ತದೆ ಅಂದ್ರ ಹಣವನ್ನು ನಾವು ಏನ್ ಮಾಡಬಹುದು, ಎಷ್ಟು ದಿನ ಬೇಕಾದರೂ ಸಂಗ್ರಹ ಮಾಡಿ ಇಟ್ಟರೂ ಅದು ನಾಶ ಹೊಂದಲ್ಲ. ನಾಶ ಹೊಂದುವ ಗುಣಲಕ್ಷಣಗಳನ್ನು ಹೊಂದಿರಲ್ಲ. ಹಂಗಾಗಿ ಹಣವನ್ನು ನಾವು ಮೌಲ್ಯ ಸಂಗ್ರಹಣಾ ಸಾಧನವಾಗಿಯೂ ಕೂಡ ನಾವು ಬಳಸಬಹುದು ಅಂತೇಳಿ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಲೇವಾದೇವಿ ವ್ಯಾಪಾರದ ನಿರ್ದಿಷ್ಟ ಮಾಪನ. ಲೇವಾದೇವಿ ವ್ಯಾಪಾರಸ್ಥರು ಅಂದ್ರೆ ಯಾರಪ್ಪ ಅಂದ್ರ ಹಣದ ಮೂಲಕ ವ್ಯವಹಾರವನ್ನು ಮಾಡುವವರು. ಅಂದ್ರ ಅಧಿಕ ಬಡ್ಡಿಗೆ ಹಣವನ್ನು ಕೊಟ್ಟು ಮತ್ತೆ ತೆಗೆದುಕೊಳ್ಳುವ ಒಂದು ವ್ಯಾಪಾರ ಮಾಡ್ತಾರಲ್ಲ, ಅವ್ರನ್ನ ನಾವು ಲೇವಾದೇವಿ ವ್ಯಾಪಾರಸ್ಥರು ಅಂತ ಕರಿತೀವಿ. ಅಲ್ಲಿಯೂ ಕೂಡ ಹಣವನ್ನು ಕಾರ್ಯನಿರ್ವಹಿಸ್ತದೆ. ಹೆಂಗ್ ಕಾರ್ಯನಿರ್ವಹಿಸ್ತದೆ ಅಂದ್ರ ಹಣದ ಮೌಲ್ಯವು ಬಹುಕಾಲ ಸ್ಥಿರವಾಗಿರ್ತದೆ. ಇವತ್ತು ನೋಡ್ರಿ ಎಕ್ಸಾಂಪಲ್, ಇವತ್ತು 10 ರೂಪಾಯಿ ಇತ್ತಂದ್ರ
ಇನ್ನು 20 ವರ್ಷ ಬಿಟ್ಟರು ಕೂಡ ಅದ್ರ ಮೌಲ್ಯ 10 ರೂಪಾಯಿ ಇರ್ತದೆ. ಇವತ್ತು 10 ಇದ್ದದ್ದು 20 ವರ್ಷ ಬಿಟ್ಟು 20 ರೂಪಾಯಿ ಆಗುತ್ತೇನೋ, ಹಾಗಲ್ಲ. ಅಂದ್ರೆ ಇದ್ರ ಅರ್ಥ ಏನಂದ್ರ ಹಣದ ಮೌಲ್ಯ ಬಹುಕಾಲ ಸ್ಥಿರವಾಗಿರುವುದರಿಂದ ಇಲ್ಲಿ ಸಾಲ ಕೊಡುವವರಿಗಾಗಲಿ ಅಥವಾ ಸಾಲ ಪಡೆದುಕೊಳ್ಳುವವರಿಗಾಗಲಿ ಯಾವುದೇ ರೀತಿಯ ನಷ್ಟ ಉಂಟಾಗುವುದಿಲ್ಲ. ಹಂಗಾಗಿ ಲೇವಾದೇವಿ ವ್ಯಾಪಾರಸ್ಥರು ಹಣದ ಮೂಲಕ ಏನ್ ಮಾಡ್ತಾರಪ್ಪ ಅಂತಂದ್ರ ವ್ಯಾಪಾರವನ್ನು ಮಾಡ್ತಾರ ಅಂತ ಹೇಳಿ ಹೇಳ್ಬೋದು. ಹಾಗೂ ಕೂಡ ಇದೇನ್ ಮಾಡ್ತದ, ಕಾರ್ಯನಿರ್ವಹಿಸ್ತದೆ. ಇನ್ನು ಕೊನೆಯದಾಗಿ ಯಾವ್ದಪ್ಪ ಅಂದ್ರ ಮೌಲ್ಯ ವರ್ಗಾವಣೆ ಸಾಧನ. ವರ್ಗಾವಣೆ ಅಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಾಣಿಕೆ ಮಾಡೋದು. ಇಲ್ಲಿ ಹಣದ ಮೌಲ್ಯವು ಏನಾಗುತ್ತದಪ್ಪ ಅಂತಂದ್ರ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಾವು ಏನ್ ಮಾಡಬಹುದು, ಹಣವನ್ನು ಸುಲಭವಾಗಿ ವರ್ಗಾಯಿಸಬಹುದು. ಹಿಂಗ ವರ್ಗಾವಣೆ ಸಾಧನವಾಗಿಯೂ ಕೂಡ ಏನ್ ಮಾಡ್ತಿದಪ್ಪ ಅಂದ್ರ ಹಣವು ಕಾರ್ಯ ನಿರ್ವಹಿಸುತ್ತದೆ. ಇಷ್ಟೇನಪ್ಪಾ ಅಂತಂದ್ರ ಹಣದ ಕಾರ್ಯ ಬಗ್ಗೆ ಇರ್ತಕ್ಕಂಥ ಸವಿವರವಾದ ವಿವರಣೆಯಾಗಿರುತ್ತದೆ. ಎಲ್ಲರೂ ಕೂಡ, ಎಲ್ಲ ವಿದ್ಯಾರ್ಥಿಗಳು ಕೂಡ ದಯವಿಟ್ಟು ಈ ವಿಡಿಯೋವನ್ನು ತಪ್ಪದೆ ನೋಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಕಳಿಸಿ. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯವಾಗಿರುತ್ತದೆ. ಎನ್ಯುವಲ್ ಎಕ್ಸಾಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಬರ್ತಕ್ಕಂಥ ಸಂಭವನೀಯ ಪ್ರಶ್ನೆ ಇದಾಗಿರುತ್ತದೆ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ. ಧನ್ಯವಾದಗಳು.